कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। बुद्धिर्बलं यशोधैर्यं निर्भयत्वं मनोगता अजाट्यं वाक्पटुत्वं च हनुमत्स्मरणात् भवेत्। चित्रैः पदैश्च गम्भीरैः वाक्यैर्मानेन अखण्डितैः गुरुभावमञ्जयन्ति भाति श्रीजयतीर्थवाक्। अर्थकल्पितकल्पोऽयं अर्थीर्थगजकेसरी व्यासतीर्थगुरुर्भूयात् अस्मदिष्टार्थसिद्धये। गुरुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। सुषमेन्द्रकराब्जोक्तं राघवेन्द्रगुरुप्रियं श्रीयतीन्द्रगुरुं वन्दे मूलरामार्चनार्थं। श्री सुबुधेन्द्रतीर्थगुरुभ्यो नमः। हरि ओಂ। ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ ಎಂಬುದಾಗಿ ಜಗತ್ತಿನಲ್ಲಿ ಪ್ರಸಿದ್ಧರಾದ ಗುರುಗಳೆಂದರೆ ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ಗುರು ಸಾರ್ವಭೌಮರು. ಅಂತಹ ರಾಘವೇಂದ್ರ ಗುರು ಸಾರ್ವಭೌಮರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿ ಇವತ್ತಿಗೆ 354 ವರ್ಷಗಳು ಮುಗಿದ ಆಗಿದೆ. ಅದರ ಸಂದರ್ಭವಾಗಿ ಅವರ 354ನೇ ಆರಾಧನಾ ಮಹೋತ್ಸವವು ಕೂಡ ಇನ್ನು ಕೆಲವೇ ದಿವಸಗಳಲ್ಲಿ ಪ್ರಾರಂಭವಾಗಲಿದೆ. ಹಾಗಾಗಿ ಇಂತಹ ಕಲ್ಪವೃಕ್ಷ ಕಾಮಧೇನು ಸದೃಶಳಾದಂತಹ ಭಕ್ತರ ಇಷ್ಟಾರ್ಥವನ್ನು ಪೂರೈಸುವ ಮಹಾಗುರುಗಳಾದ ಮಂತ್ರಾಲಯ ಪ್ರಭುಗಳಾದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವವು ಮಲ್ಕಾಜ್ಗಿರಿ ಭಾಗ್ಯನಗರದ ಮಲ್ಕಾಜ್ಗಿರಿಯ ಶಾಖಾಮಠದಲ್ಲಿ ಆಗಸ್ಟ್ 9ರಿಂದ ಅಂದರೆ ಶನಿವಾರದಿಂದ ಆಗಸ್ಟ್ 13 ಅಂದರೆ ಬುಧವಾರವರೆಗೂ ಕೂಡ 5 ದಿವಸಗಳ ಕಾಲ ಯಾವ ಆರಾಧನಾ ಮಹೋತ್ಸವವು ಜರುಗಲಿದೆ. ಇದರಲ್ಲಿ ಪ್ರಾತಃ ಕಾಲದಿಂದಲೂ ಕೂಡ ಅನೇಕ ಉತ್ಸವಗಳು ವಿಶೇಷ ಪೂಜೆಗಳೆಲ್ಲವೂ ಕೂಡ ನಡೆತಕ್ಕಂಥದ್ದಾಗ್ತದೆ. ಬೆಳಗಿನ ಜಾವ ಸುಪ್ರಭಾತ, ನಂತರದಲ್ಲಿ ನಿರ್ಮಾಲ್ಯ ವಿಸರ್ಜನ, ಆಮೇಲೆ ನರಸಿಂಹದೇವರಿಗೆ, ಪ್ರಾಣದೇವರಿಗೆ ಮತ್ತು ರಾಘವೇಂದ್ರ ಗುರು ಸಾರ್ವಭೌಮರಿಗೆ ವಿಶೇಷವಾಗಿ ಫಲಪಂಚಾಮೃತ, ನಂತರದಲ್ಲಿ ಪುಷ್ಪಾಲಂಕಾರ ಸೇವೆ, ನಂತರದಲ್ಲಿ ನೈವೇದ್ಯ, ಅಲಂಕಾರ, ಬ್ರಾಹ್ಮಣರ ಸಂತರ್ಪಣೆ ಮತ್ತು ಹಸ್ತೋದಕ, ಸಾಮೂಹಿಕ ತೀರ್ಥಪ್ರಸಾದ, ಸಾಯಂಕಾಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಂತರ ಭಜನೆ, ರಥೋತ್ಸವ, ಸ್ವಸ್ತಿ ವಾಚನ, ಮಹಾಮಂಗಳಾರತಿ ಇತ್ಯಾದಿಯಾಗಿ ಅನೇಕ ರೀತಿಯಾದಂತಹ ವಿಶೇಷವಾದಂತಹ ಪೂಜೆಗಳು ಆರಾಧನಾ ಸಂದರ್ಭಗಳಲ್ಲಿ ಹಾಗೂ ಉತ್ಸವಗಳು ಕೂಡ ನಡೆತಕ್ಕಂಥದ್ದಾಗ್ತದೆ. ಹಾಗಾಗಿ ಎಲ್ಲ ಉತ್ಸವಗಳಲ್ಲಿ ಭಕ್ತಾದಿಗಳು ಭಕ್ತಿ ಶ್ರದ್ಧೆಗಳಿಂದ ಮತ್ತು ತಮ್ಮ ಯಥಾಶಕ್ತಿ ತನುಮನ ಧನದಿಂದಲೂ ಕೂಡ ರಾಯರ ಸೇವೆಯನ್ನು ಮಾಡಿ ರಾಯರ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬುದಾಗಿ ಮೂಲಕ ತಿಳಿಸಲಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.